ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ಅಜ್ಜಿ ಮನೆಗೆ ಬಂದಿರ್ತಾರೆ. ಅಜ್ಜಿ ಮನೆಗೆ ಬಂದು, ಏನ್ರೋ ನಿಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದೀರಾ, ಇನ್ನು ಇವ್ರಿಗೆ ಯಾರಿಗೂ ಕೂಡ ಈ ಅಜ್ಜಿ ಒಬ್ಬಳು, ಈ ಮುದುಕಿ ಒಬ್ಬಳು ಇದ್ದಾಳೆ, ಅವಳಿಗೆ ವಿಷಯ ತಿಳಿಸೋಣ, ಮನೆಯಲ್ಲಿ ಮದುವೆ ಆಗಿದೆ ಅನ್ನೋದು ಏನು ಬೇಡವಾ ಅಂತೇಳಿ ಹೇಳ್ತಾ ಇರ್ತಾರೆ. ಅಲ್ಲಿಗೆ ರವಿ ಕೂಡ ಬರ್ತಾ ಇದ್ದಾನೆ. ರವಿ ಬಂದು, ಅಜ್ಜಿ ಏನು ಮಾಡ್ತಿದ್ದೀರಾ, ಯಾವಾಗ ಬಂದ್ರಿ ಅಂತ ಹೇಳಿ ಕೇಳ್ತಿದ್ದಾರೆ. ಏನೋ ಈಗ ಬಂದಿದೆಯೇನೋ, ನನ್ನ ಮಗನಿಗೆ ಹಾರ್ಟ್ ಅಟ್ಯಾಕ್ ಬರೆಸಿ ಎದೆನೇ ನಿಲ್ಲಿಸೋದು ನೀನೇ ಅಲ್ವೇನೋ, ನೀವು ಬೆಳೆಯೋ ತನಕ ಸಾಕೋ ತನಕ ನಿಮಗೆ ಎಜುಕೇಷನ್ ಕೊಡಿಸೋ ತನಕ ಮಾತ್ರ ನನ್ನ ಮಗ ಬೇಕಿತ್ತು, ನನ್ನ ಮಗ ನಿಮಗೋಸ್ಕರ ರಕ್ತನೇ ಹರಿಸಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರವಿ ಏನು ಕೂಡ ಮಾತಾಡೋದಿಲ್ಲ, ಹಾಗೆ ನಿಂತ್ಕೊಂಡಿರ್ತಾನೆ. ನನಗೆ ಗೊತ್ತು ಇದಕ್ಕೆಲ್ಲ ಕಾರಣ ಈ ಸಕ್ಕರೆನೇ ಅಂತ ಹೇಳಿ. ಏ ಸಕ್ಕರೆ, ನಿನ್ನ ಮಕ್ಕಳನ್ನ ಹೇಗೆ ಬೆಳೆಸಿದೆಯೇ, ನಿನ್ನ ಮಕ್ಕಳನ್ನ ಹೇಗಾದರೂ ಬೆಳೆಸ್ಕೊ, ಆದರೆ ನನಗೆ ನನ್ನ ಮಗನೇ ಮುಖ್ಯ. ನನ್ನ ಮಗ ಮುಂಚೆನೇ ಹೇಳ್ದೆ ಅವನಿಗೆ, ಬೇಡ ಕಣೋ, ಇವಳ ಜೊತೆ ನಿನಗೆ ಬದುಕೋದಕ್ಕಾಗಲ್ಲ, ಬಂದ್ಬಿಡು ನಮ್ಮ ಹಳ್ಳಿಗೆ ಅಂತ ಹೇಳಿದೆ, ಅವನೇ ಬರಲಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಎಲ್ಲರೂ ಕೂಡ ಇರ್ತಾರೆ. ಅಷ್ಟೊತ್ತಿಗೆ ರಂಗನಾಥ್ ಕೂಡ ಬರ್ತಾ ಇದ್ದಾರೆ. ರಂಗನಾಥ್ ಬಂದು, ಅಮ್ಮ ಯಾವಾಗ ಬಂದ್ರಿ ಅಂತೇಳಿ ಆಶೀರ್ವಾದ ತಗೊತಾ ಇದ್ದಾನೆ. ರಂಗ, ಹೇಗೋ ಇದೆಯಾ, ಇದನ್ನೆಲ್ಲ ಹೇಗೋ ತಡ್ಕೊಂಡೆ ನೀನು, ಒಂದು ಮಾತು ನನಗೆ ಹೇಳಬೇಕು ಅಂತ ಅನ್ನಿಸ್ತಿಲ್ವಾ, ಈ ಅಮ್ಮ ಇದ್ದಾರೆ ಅಂತ ನಿನ್ಗೆ ಅನ್ನಿಸ್ಲಿಲ್ವಾ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಮ್ಮ, ಹೇಳಿದರೆ ನಿಮಗೆ ಎಷ್ಟೋ ಬೇಜಾರಾಗೋದು, ಸಂಕಟ ಆಗೋದು ಅಂತ ನನಗೆ ಗೊತ್ತಿತ್ತು, ಆಮೇಲೆ ನಿಧಾನಕ್ಕೆ ವಿಷಯನ ತಿಳಿಸೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಿದ್ದಾರೆ. ಹಾಗೆ ಎದೆನ ಮುಟ್ಟಿ ನೋಡಿದ್ರೆ ಹಾರ್ಟ್ ಬೀಟು ಜೋರಾಗಿ ಹೊಡ್ಕೊತಾ ಇರುತ್ತೆ. ಏನೋ ನಿನ್ನ ಹಾರ್ಟ್ ಈಗ ಹೊಡ್ಕೊತಾ ಇದೆ, ನಿನ್ನ ಎದೆ ಈಗ ಹೊಡ್ಕೊತಾ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ಹಾಗೆ ಅಲ್ಲಿ ಅವ್ರ ಅಜ್ಜಿನೂ ಕೂಡ ಕೂರಿಸ್ತಾ ಇದ್ದಾರೆ. ಕೂರಿಸಿ ಸಮಾಧಾನ ಮಾಡಿ ನೀರೆಲ್ಲ ಕೂಡ ಕೊಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಅಜ್ಜಿ ಯಾವಾಗ ಬಂದೆ ಅಂತೇಳಿ ಹೇಳ್ತಿದ್ದಾರೆ. ಬಂದ ತಕ್ಷಣ ಸೂರ್ಯನ ಕಪಾಳಕ್ಕೆ ಹೊಡಿತಿದ್ದಾರೆ. ಯಾಕೋ ನಿನಗೂ ಕೂಡ ನನಗೆ ಅನ್ನಿಸ್ತಿಲ್ವಾ, ಈ ಅಜ್ಜಿಗೆ, ಈ ಮುದುಕಿಗೆ ಈ ಮನೆಯಲ್ಲಿ ನಡೆಯೋದನ್ನ ವಿಷಯ ತಿಳಿಸ್ಬೇಕು ಅಂತೇಳಿ ಹೇಳ್ತಿರ್ತಾರೆ. ನೀನು ನನಗೆ ಯಾಕೆ ಹೊಡಿತಿದ್ಯಾ, ನೀನು ಹೇಳ್ಬೇಕಿದ್ರೆ ಸಕ್ಕರೆಗೆ ಹೇಳಬೇಕಾಗಿತ್ತು, ಈ ವಿಷಯನ ಸಕ್ಕರೆಯಿಂದ ಕೇಳಬೇಕಾಗಿತ್ತು, ನನ್ನನ್ನು ಕೇಳಿದ್ರೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದು ಆ ಸಕ್ಕರೆಗೆ ಇವಳಿಗೆ ಯಾವತ್ತಿದ್ರೂ ಕೂಡ ನನ್ನ ಮೇಲೆ ಪ್ರೀತಿ ನಂಬಿಕೆ ಅನ್ನೋದಿರಲಿಲ್ಲ, ಇವಳ ಮೇಲೆ ಯಾವುದೇ ನನಗೂ ಕೂಡ ನಂಬಿಕೆ ಅನ್ನೋದಿರಲಿಲ್ಲ. ಆದರೆ ನಿನ್ನ ಮೇಲೆ ನಂಬಿಕೆ ಇತ್ತು, ನೀನು ಹೀಗೆ ಮಾಡ್ದ ಅಂತ ಹೇಳಿ ಹೇಳ್ತಾ ಬೈತಾ ಇರ್ತಾರೆ. ಏನೇ ಸಕ್ಕರೆ, ಈ ಮನೆಯಲ್ಲಿ ನಿನ್ನ ನೋಡ್ಕೊಳಕ್ಕೆ 6 ಜನ ಇದ್ದಾರೆ, ನನ್ನ ಮಗನ ನೋಡ್ಕೊಳಕ್ಕೆ ಒಬ್ಬರು ಇಲ್ವಾ, ನನ್ನ ಮಗ ಹೇಗಾಗಿದ್ದಾನೆ ನೋಡಿ ಅಂತೇಳಿ ಹೇಳ್ತಾ ಇದ್ದಾರೆ. ನೀನು ಯಾವತ್ತೂ ನಮ್ಮ ಹಳ್ಳಿಯಿಂದ ನಿನ್ನ ಕಳಿಸ್ಲೇಬಾರ್ದಾಯಿತು, ಒಂದು ಹರಕಲು ಸೀರೆ ಕೊಟ್ಟು ತೋಟದಲ್ಲಿ ಕೆಲಸ ಮಾಡೋಕ್ಕೆ ಬಿಡಬೇಕಾಗಿತ್ತು, ಆಗ ಬಿಡಬಾರ್ದು. ನಾನು ಬೇರೆಯವ್ರ ಮನೆ ಹೆಣ್ಮಕ್ಳು ಅಂತೇಳಿ ಸ್ವಾತಂತ್ರ್ಯವಾಗಿರಲಿ ಅಂತೇಳಿ ಬಿಟ್ಟರೆ, ನೀನು ನನ್ನ ಮಗನ್ನೇ ಇಂಥ ಸ್ಥಿತಿಗೆ ತೊಗೊಂಬಂದಿದೆಯಲ್ಲ ಅಂತೇಳಿ ಹೇಳ್ತಿರ್ತಾರೆ. ಇನ್ನು ಅಷ್ಟೊತ್ತಿಗೆ ಅಲ್ಲಿಗೆ ಇವರು ಕೂಡ ಬರ್ತಾ ಇದ್ದಾರೆ. ಶ್ರುತಿ ಕೂಡ ಬರ್ತಿದ್ದಾರೆ. ಅಜ್ಜಿ ಓ ಸ್ವೀಟ್ ಗ್ರ್ಯಾಂಡ್ ಮಾ ಅಂತೇಳಿ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ಆಗ ರಂಗನಾಥ್ ಅವರಿದ್ದಿದ್ದು, ಇವರೇ ನಮ್ಮಮ್ಮ ಅಂತ ಹೇಳಿ ಹೇಳ್ತಿರ್ತಾರೆ. ಓಹ್ ಸಕ್ಕರೆ, ನಿನಗೆ ತಕ್ಕನಾದ ಸೊಸೆನೇ ನೀನು ತೊಗೊಂಬಂದಿದ್ಯಾ ಕಣೆ, ಏನು ಗ್ರ್ಯಾಂಡ್ ಮಾ ಅಂತ ಕರಿತಿದ್ಯಾ, ಲಕ್ಷಣವಾಗಿ ಅಜ್ಜಿ ಅಂತ ಕರಿ. ನೀನು ನಿಮ್ಮ ಮನೆಯಲ್ಲಿ ನಿಮಗೆ ಒಂದು ಸ್ವಲ್ಪನಾದರೂ ಹೆಣ್ಮಕ್ಳಿಗೆ ಹೇಗಿರಬೇಕು, ಹೇಗೆ ಬದುಕಬೇಕು ಅಂತ ಹೇಳಿರಲಿಲ್ವಾ, ಈಗ ಓಡೋಗೋದು, ನೀವು ಓಡೋಗಿ ಮದುವೆ ಆಗೋದ ಅಂತೇಳಿ ಅಜ್ಜಿ ಬೈತಾ ಇರ್ತಾರೆ. ಅಜ್ಜಿ, ನಾವೇನು ಓಡೋಗಿ ಮದುವೆ ಆಗಿರಲಿಲ್ಲ, ಕಾರಲ್ಲಿ ಹೋಗಿ ಮದುವೆ ಆದ್ವಿ ಅಂತೇಳಿ ಶ್ರುತಿ ಹೇಳ್ತಿರ್ತಾರೆ. ಅಯ್ಯೋ ರಾಮ, ರಂಗನಾಥ ಇವ್ರ ಹತ್ರ ಹೇಗೋ ಇರ್ತೀಯ ನೀನು ಅಂತ ಹೇಳಿ ರಂಗನಾಥ್ ಅವ್ರನ್ನ ಕೇಳ್ತಿರ್ತಾರೆ. ಇನ್ನು ಎಲ್ಲರೂ ಕೂಡ ಕೂತಿರ್ತಾರೆ. ಈ ಕಡೆ ಶ್ರುತಿ ಮತ್ತು ಮನೋಜ್ ಮತ್ತು ಮೀನಾ ಎಲ್ಲರೂ ಕೂಡ ಇದ್ದಾರೆ. ಆಗ ಶ್ರುತಿನ ಕರಿತಾ ಇದ್ದಾರೆ. ಕರೆದು ಸೀರೆನ ಕೊಡ್ತಾ ಇದ್ದಾರೆ. ತಗೋ, ನಿನ್ನ ಮದುವೆಗೆ ನಾನೇನು ಕೂಡ ಗಿಫ್ಟ್ ಕೊಟ್ಟಿಲ್ಲ, ಇದೆ ಅಂತೇಳಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಗ್ರ್ಯಾನಿ, ನನಗೆ ಇಲ್ಲಿವರೆಗೂ ಕೂಡ ಇವ್ರು ರವಿ ಅವರು ಏನು ಕೂಡ ಸೀರೆನ ಗಿಫ್ಟ್ ಕೊಟ್ಟಿಲ್ಲ, ನೀವೇನೇ ಕೊಡ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಮೇಲೆ ರವಿನೂ ಕೂಡ ಕರಿತಾ ಇದ್ದಾರೆ. ರವಿಗೂ ಕೂಡ ಅವ್ರಿಗೂ ಕೂಡ ಗಿಫ್ಟ್ ಕೊಡ್ತಿದ್ದಾರೆ. ಕೊಟ್ಬಿಟ್ಟು ಅವ್ರಿಗೂ ಕೂಡ, ಇನ್ನು ನಿನಗೆ ನಿಮ್ಮ ಅಮ್ಮನ ಬುದ್ಧಿ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋದು, ನಿನಗೆ ಅವಳ ಬುದ್ಧಿ ಬಂದುಬಿಟ್ಟಿದೆ ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮನೋಜ ಕೂಡ ಕೇಳ್ತಿದ್ದಾನೆ. ಮನೋಜ, ಅಜ್ಜಿ ನನಗೇನಾದರೂ ತೊಗೊಂಬಂದಿಲ್ವಾ ಗಿಫ್ಟ್ ಅಂತ ಹೇಳಿ ಕೇಳಿದಾಗ
ಅಲ್ವೋ ಕಣೋ ಮನೋಜ, ನಾನೇನಾದರೂ ಮಲೇಷ್ಯಾದಲ್ಲಿ ಶಾಪಿಂಗ್ ಮಾಡ್ಕೊಂಬಂದಿದ್ದೀನ, ಏನೋ ಹೊಸ್ದಾಗಿ ಮದುವೆ ಆಗಿದ್ದಾರೆ ಅಂತ ಅವರಿಬ್ಬರಿಗೂ ಕೂಡ ಬಟ್ಟೆ ತೊಗೊಂಬಂದಿದ್ದೀನಿ ಅಷ್ಟೇ ಅಂತೇಳಿ ಹೇಳ್ತಿರ್ತಾರೆ. ಏನಮ್ಮ ಬ್ಯೂಟಿಷಿಯನ್ನು ನಿಮ್ಮ ಅಪ್ಪ ಮಲೇಷ್ಯಾದಿಂದ ಬರ್ತಾರೋ ಇಲ್ವೋ, ಅವ್ರು ಹೇಗಿದ್ದಾರೆ, ಏನು ಕತೆ ಗೊತ್ತೇ ಇಲ್ವಲ್ಲ ನಮಗೆ ಅಂತೇಳಿ ಹೇಳ್ತಾ ಇರ್ತಾರೆ. ಬರ್ತಾರೆ, ಅವರಿಗೆ 10 ಲಕ್ಷದಷ್ಟು ಮಗಳ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾಳೆ ಶಾಂತಿ ಅವರು. ನಾನು ಕೇಳಿದ್ದು 10 ಲಕ್ಷ ಅಲ್ಲ, ಅವ್ರ ಮನೆಗೆ ಬರ್ತಾರಾ, ಹೇಗಿದ್ದಾರೆ, ಹೇಗೆ ನೋಡ್ಕೊತಾರೆ ಇವಳನ್ನ ಅಂತ. ಮಗಳ ಮೇಲೆ ಪ್ರೀತಿ ಇದ್ದರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತಾನೆ. ಬರಲಿ ಇಲ್ಲೇ ಇರ್ತೀನಲ್ಲ, ನೋಡ್ತೀನಿ ಹೇಗೆ ಬರ್ತಾರೆ ಹೇಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ಇವಳಿಗೆ ಟೆನ್ಷನ್ ಅದು ಸ್ಟಾರ್ಟ್ ಆಗಿರುತ್ತೆ. ಮನೆಗೆ ಯಾರನ್ನ ಅಂತ ಕರ್ಕೊಂಬರೋದು, ಮಲೇಷ್ಯಾದಲ್ಲಿ ಅಂತ ಹೇಳಿದ್ದೀನಿ ಅಂತ ತುಂಬ ಗಾಬರಿ ಪಡ್ಕೊತಾ ಇರ್ತಾರೆ. ಅಲ್ವೇ ಸಕ್ಕರೆ, ನಿನ್ನನ್ನು ನನ್ನ ಮಗನ್ನ ನೋಡ್ಕೊ ಅಂತ ಬಿಟ್ಟರೆ ನೀನು ಯಾಕೆ ಈ ಥರ ಮಾಡ್ಕೊಳಕ್ಕೆ ಹೋದೆ ಅಂತ ತುಂಬ ಬೈತಾ ಇರ್ತಾರೆ. ಅದಕ್ಕೆ ಇಲ್ಲಿ ರಂಗನಾಥ್ ಅವರು ಇದ್ದಿದ್ದು, ಅವಳನ್ನೇನು ಬೈಬೇಡ ಪಾಪ, ಹಾಸ್ಪಿಟಲಲ್ಲಿ ಇದ್ದಾಗ ಅವಳು ನನಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟು ನನ್ನನ್ನು ಉಳಿಸ್ಕೊಂಡು ಬಂದಿದ್ದಾಳೆ, ಅವಳದೇನು ಕೂಡ ತಪ್ಪಿಲ್ಲ ಅಮ್ಮ ಅಂತ ರಂಗನಾಥ್ ಅವರು ಹೇಳ್ತಿದ್ದಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ.